ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಓಸಿಟಿ ಮೂಲಕ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಅತ್ಯಾಧುನಿಕ ಚಿಕಿತ್ಸೆ ನಮ್ಮಲ್ಲಿ ಲಭ್ಯವಿದೆ ಎಂದು ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ನಿತಿನ್ ಗುದಿಗೆಯವರು ಮಾತನಾಡಿ ತಿಳಿಸಿದರು. ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಡೀ ಕಲ್ಯಾಣ ಕರ್ನಾಟಕದಲ್ಲಿಯೇ ಈ ಸೇವೆ ನಮ್ಮಲ್ಲಿ ಮಾತ್ರ ಲಭ್ಯವಿದ್ದು, ಓರ್ವ ಸ್ಥಳೀಯ ಹಾಗೂ ಹುಲಸೂರಿನ ಹೃದಯ ಸಂಬಂಧಿ ಕಾಯಿಲೆಯುಳ್ಳ ವ್ಯಕ್ತಿಗೆ ಬಿಪಿಎಲ್ ಕಾರ್ಡ್ ಇರುವ ಕಾರಣ ಉಚಿತ ಚಿಕಿತ್ಸೆ ನೀಡಲಾಗಿದೆ. ಈ ಯಂತ್ರ ಖರೀದಿಸುವುದು ತುಂಬಾ ದುಬಾರಿ ವೆಚ್ಚವಾದ್ದರಿಂದ ಇಂತಹ ರೋಗಿಗಳು ಕಂಡು ಬಂದರೆ ಮಾತ್ರ ಆಗಿಂದಾಗಿ ಓಸಿಟಿ ಅಳವಡಿಸಿ ಚಿಕಿತ್ಸೆ ನೀಡಲಾಗುವುದು. ಅದೊಂದು ಸೂಕ್ಷ್ಮ ಕ್ಯಾಮೆರಾದಂತಹ ಯಂತ್ರೋಪಕರಣವಿದ್ದು, ಅದರ ಸಹಾಯದಿಂದ ರೋಗಿಗಳಿಗೆ ಸ್ಟಂಟ್ ಅಳವಡಿಸುವುದರ ಬಗ್ಗೆ ವಿಡಿಯೋ ಮೂಲಕ ಖಚಿತ ಮಾಹಿತಿ ನೀಡುತ್ತದೆ ಎಂದರು. ಗುದಿಗೆ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಸಚಿನ್ ಗುದಿಗೆಯವರು ಈ ಸಂದರ್ಭದಲ್ಲಿ ಮಾತನಾಡಿ, ನಮ್ಮಲ್ಲಿ ಶೀಘ್ರದಲ್ಲಿಯೇ ಬೈಪಾಸ್ ಸರ್ಜರಿಗೆ ಯೋಜನೆ ಸಿದ್ಧಪಡಿಸಲಾಗುತ್ತಿದೆ. ಶೀಘ್ರದಲ್ಲಿಯೇ ಅದು ಕಾರ್ಯಾರಂಭ ಆಗಲಿದೆ. ಇದರಿಂದ ಈ ಭಾಗದ ಹೃದಯ ಸಂಬಂಧಿ ರೋಗಿಗಳು ಹೈದರಾಬಾದ್, ಸೋಲಾಪುರ, ಬೆಂಗಳೂರಿಗೆ ಹೋಗುವ ಅವಶ್ಯಕತೆಯೇ ಇರುವುದಿಲ್ಲ. 3ಕ್ಕಿಂತ ಹೆಚ್ಚು ಬ್ಲಾಕೇಜ್ ಇದ್ರೆ ಬೈಪಾಸ್ ಸರ್ಜರಿ ಅನಿವಾರ್ಯ ಇರುತ್ತದೆ. ಇದು ಸಹ ಇಡೀ ಕಲ್ಯಾಣ ಕರ್ನಾಟಕದಲ್ಲಿಯೇ ಮಾತ್ರ ನಮ್ಮಲ್ಲಿ ಲಭ್ಯವಿರಲಿದೆ ಎಂದು ತಿಳಿಸಿದರು. ಈಗಾಗಲೇ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಿಬ್ಬಂದಿಗಳು, ಸರ್ಕಾರಿ ನೌಕರರು, ಅಗ್ನಿಶಾಮಕ ನೌಕರರು, ಪೊಲೀಸರು ಸೇರಿದಂತೆ ವಿವಿಧ 18 ಇಲಾಖೆಗಳ ಸಿಬ್ಬಂದಿಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲೆಯ ಬಡ ರೋಗಿಗಳಿಗೆ ಬಿಪಿಎಲ್, ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ ಕಾರ್ಡ್ ಹಾಗೂ ಯಶಸ್ವಿನಿ ಕಾರ್ಡ್ ಹೊಂದಿದವರಿಗೆ ನಮ್ಮಲ್ಲಿ ಉಚಿತ ಚಿಕಿತ್ಸೆ ನೀಡಲಾಗುವುದು ಎಂದು ಡಾಕ್ಟರ್ ಸಚಿನ್ ಅವರು ತಿಳಿಸಿದರು. ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಚಂದ್ರಕಾಂತ್ ಕುದಿಗೆ ಮಾತನಾಡಿದರು. ನಮ್ಮಲ್ಲಿ ಬಡವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಒಳ್ಳೆಯ ಹಾಗೂ ಉಚಿತ ಚಿಕಿತ್ಸೆ ನೀಡಿದ ಪ್ರತಿಫಲವಾಗಿ ನಮ್ಮ ಆಸ್ಪತ್ರೆಗೆ ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ ಅಚೀವ್ಮೆಂಟ್ ಅವಾರ್ಡ್ ಅನ್ನು ರಾಜ್ಯ ಸರ್ಕಾರ ನೀಡಿರುತ್ತದೆ ಎಂದು ಹೇಳಲು ಹೆಮ್ಮೆ ಪಡುತ್ತೇವೆ. ಮುಂದೆಯೂ ಕೂಡ ಜಿಲ್ಲೆಯ ಸಾರ್ವಜನಿಕರಿಗೆ ಪರಿಣಾಮಕಾರಿ ಚಿಕಿತ್ಸೆ ನೀಡುವ ಮೂಲಕ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುತ್ತೇವೆ ಎಂದು ಈ ಸಂದರ್ಭದಲ್ಲಿ ಸಂತಸವನ್ನ ಹಂಚಿಕೊಂಡರು. ನಮ್ಮೆಲ್ಲರ ಸರ್ಕಾರದಿಂದ, ನಮ್ಮೆಲ್ಲರ ಒಂದು ಮಾರ್ಗದರ್ಶಿಕೆಯಿಂದ ನಾವು ಒಂದು ನಿರೀಕ್ಷೆ ಮಟ್ಟಿಗೆ ಸೇವೆಯನ್ನು ಕಡಿಮೆ ದರದಲ್ಲಿ ಜನರಿಗೆ ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ. ಈ ನಮ್ಮ ಸೇವೆಯನ್ನು ಕರ್ನಾಟಕ ಸರ್ಕಾರವು ಆರೋಗ್ಯ ಇಲಾಖೆಯಿಂದ ಒಂದು ಬೀದರ್ ಜಿಲ್ಲೆಯಲ್ಲಿ ಅತ್ಯುತ್ತಮ ಆಸ್ಪತ್ರೆ, ಒಂದು ಒಳ್ಳೆಯ ಸೇವೆ ಸಲ್ಲಿಸ್ತಾ ಒಂದು ಸರ್ಟಿಫಿಕೇಟ್ ಆಫ್ ಅಪ್ರಿಷಿಯೇಷನ್ ಅನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಇದು ಏನಿದೆ ಅಂದರೆ, ಇದು ಪ್ರಥಮವಾಗಿ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಹಾಗೂ ಚೀಫ್ ಮಿನಿಸ್ಟರ್ಸ್ ಕಲ್ಯಾಣ ಆರೋಗ್ಯ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಉತ್ತಮ ಸೇವೆ ನೀಡುತ್ತಿದೆ ಅಂತ ಅವರು ಸರ್ವೆ ಮಾಡಿ ಇದನ್ನು ಪ್ರಸಿದ್ಧಿ ಕೊಟ್ಟಿದ್ದಾರೆ. ನಮಸ್ಕಾರಗಳು. ತಾವು ನಮಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಕ್ಕೆ, ತಾವೆಲ್ಲ ಬಂದಿದ್ದಕ್ಕೆ ನಾನು ಬಹಳ ಧನ್ಯವಾದ, ಗುಜರಾತ್ ಹಾಸ್ಪಿಟಲಿಂದ ಬಹಳ ಧನ್ಯವಾದಗಳು ಹೇಳ್ತೇವೆ. ಇದೀಗ ಡಾಕ್ಟರ್ ಚಂದ್ರಕಾಂತ್ ಹೇಳಿದಂತೆ ನಮಗೆ ಒಂದು ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಅಂತ ಸಿಕ್ಕಿದೆ. ನಮ್ಮ ತಾವೆಲ್ಲರೂ ನೋಡ್ಬೋದು, ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್. ಇದು ನಮ್ಮದು ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಚೀಫ್ ಮಿನಿಸ್ಟರ್ ಆರೋಗ್ಯ ಕರ್ನಾಟಕ ಸ್ಕೀಮ್ ಇದೆ. ಬಡ ಜನರಿಗೆ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಇದೊಂದು ಸ್ಕೀಮ್ ಇದೆ. ಈ ಸ್ಕೀಮ್ ದರದಲ್ಲಿ ಎಲ್ಲ ಜನರು ಯಾರ ಕಡೆ ಬಿಪಿಎಲ್ ಕಾರ್ಡ್ ಇದೆ, ಯಾರು ಗೌರ್ಮೆಂಟ್ ಸರ್ವೆಂಟ್ ಅದಾರೆ, ಯಾರು KSRTC ಅಲ್ಲಿ ವರ್ಕ್ ಮಾಡ್ತಾರೆ, ಜೆಸ್ಕಾಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅಥವಾ ಎನಿ ಪೊಲೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ನಮ್ಮ ಫೈರ್ ಡಿಪಾರ್ಟ್ಮೆಂಟ್, ಎನಿ ಗೌರ್ಮೆಂಟ್ 18 ಡಿಪಾರ್ಟ್ಮೆಂಟ್ಸ್ ಅವರು ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, KGID ನಂಬರ್ ಇದ್ದವರಿಗೆ ಉಚಿತವಾಗಿ ಹೃದಯ ಚಿಕಿತ್ಸೆಯನ್ನು ಅತಿ ಉತ್ತಮವಾಗಿ ಕೊಡುವುದಂತೆ ನೋಡಿ ಇದು ಅವಾರ್ಡ್ ಅನ್ನು ನಮಗೆ ಸಲ್ಲಿಸಿದ್ದಾರೆ. ಈ ವಿಚಾರ ಬರೋದೇನೆಂದ್ರೆ, ಬಹಳಷ್ಟು ಹಾಸ್ಪಿಟಲ್ಸ್ ಕಡೆ ಇದು ಸ್ಕೀಮ್ ಇದೆ ಇದರಲ್ಲಿ, ಬಟ್ ನಮ್ಮ ಹಾಸ್ಪಿಟಲ್ ಅನ್ನು ಅವರು ಸೆಲೆಕ್ಟ್ ಮಾಡಿದ್ದಾರೆ. ಈ ಸೆಲೆಕ್ಟ್ ಮಾಡಿದ್ದಕ್ಕೆ ಕೆಲವೊಂದು ಕಾರಣಗಳಿದೆ. ಈಗ ನಮ್ಮ ಕಲ್ಯಾಣ ಕರ್ನಾಟಕ ರೀಜನಲ್ಲೇ ನಮಗೆ ಇದು ಬೆಸ್ಟ್ ಅವಾರ್ಡ್ ಕೊಟ್ಟಿದ್ದಾರೆ. ಈ ನಮ್ದು ಅವಾರ್ಡ್ ಕೊಡೋದು ಕಾರಣಗಳೇನೆಂದ್ರೆ, ಒಂದು 4-5 ಪಾಯಿಂಟ್ ಇದ್ದಾವೆ. ನಾವು ವಿಸ್ತಾರವಾಗಿ ತಮಗೆ ಹೇಳೋದು ಇಷ್ಟ ಪಡ್ತೀನಿ. ಮೊಟ್ಟ ಮೊದಲಿಗೆ ಏನು ಹೇಳ್ಬೇಕಂದ್ರೆ, ಈ ಕಾರ್ಡ್ ಹೋಲ್ಡರ್ಸ್ ಆಗಲಿ, ಈ ಸ್ಕೀಮಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ, BPL ಕಾರ್ಡ್ ಹೋಲ್ಡರ್ಸ್ ಆಗಲಿ, ಕರ್ನಾಟಕ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಲಿ, ಪೊಲೀಸರಾಗಲಿ, ಜೆಸ್ಕಾಮ್ ಎಂಪ್ಲಾಯೀಸ್ ಆಗಲಿ, ನಮ್ಮ KSRTC ಎಂಪ್ಲಾಯೀಸ್ ಆಗಲಿ, ಅವರಿಗೆ ಹಾರ್ಟ್ ಅಟ್ಯಾಕ್ ಏನಾಗುತ್ತೆ ಅಥವಾ ಎದೆ ನೋವೇನು ಬರುತ್ತೆ ಬಂದ್ಮ್ಯಾಗೆ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಇರುತ್ತೆ. ಭಾಳಷ್ಟು ಕಡೆ ಏನು ಮಾಡ್ತಾರೆ, ಹಾರ್ಟ್ ಅಟ್ಯಾಕ್ ಆದ್ಮೇಲೆ
ಮೊದಲು ಇಂಜೆಕ್ಷನ್ ಕೊಟ್ಟು ಅವರಿಗೆ 2 ದಿವಸ ಇಂಜೆಕ್ಷನ್ ಕೊಟ್ಟು ಸ್ಟೆಬಿಲೈಸ್ ಮಾಡಿ ಮತ್ತು 2 ದಿವಸ ನಂತರ ಎಂಜಿಯೋಗ್ರಫಿ ಮಾಡಿ ಸ್ಟಂಟ್ ಹಾಕ್ತಾರೆ. ಬಟ್ ಇದರಲ್ಲಿ ಏನು ಗೋಲ್ಡನ್ ಅವರ್ ಅಂತ ಏನು ಟೈಮ್ ಇರುತ್ತೆ ಅದು ನಷ್ಟವಾಗಿ ಹೋಗುತ್ತೆ. ಯಾಕಂದರೆ ಇಂಜೆಕ್ಷನ್ ಎಷ್ಟು ಎಫೆಕ್ಟಿವ್ ಆಗುತ್ತೆ ಅದು ಗೊತ್ತಾಗಂಗಿಲ್ಲ. ನಮ್ಮ ಕಡೆ ನಾವೇನು ಮಾಡ್ತೀವಿ, BPL ಕಾರ್ಡ್ ಇರಲಿ ಯಾವುದೇ ಜನ ಇರಲಿ, ಹಾರ್ಟ್ ಅಟ್ಯಾಕ್ ಅಂದರೆ ಡೈರೆಕ್ಟ್ಲಿ ನಾವು ಅವರಿಗೆ ಕ್ಯಾಥ್ಲ್ಯಾಬಿಗೆ ಒಯ್ದು ಎಲ್ಲಿ ಬ್ಲಾಕ್ ಇದೆ ಕಂಡು ಹಿಡಿದು ಅದಕ್ಕನ್ನು ನಾವು ಟ್ರೀಟ್ಮೆಂಟ್ ಸ್ಟಂಟ್ ಮುಖಾಂತರ ಟ್ರೀಟ್ಮೆಂಟ್ ಮಾಡ್ತೀವಿ. ಸಾವಿರ ಜನರಿಗೆ ಚಿಕಿತ್ಸೆ ಕೊಟ್ಟಿದ್ವಿ, ಬಹಳಷ್ಟು ಜನರಿಗೆ ನಾವು ಇದು ಮಾಡಿದ್ವಿ. ಮತ್ತು ನಾವು ಇನ್ನೊಂದೇನು ನಮ್ಮ ಕಡೆ ಏನಿದೆ ಅಂದ್ರೆ ಸರ್, ಬಹಳ ಜನರು BPL ಕಾರ್ಡ್ ಬಂದು ಬರ್ತಾರೆ, ಆ ಕ್ಷಣಕ್ಕೆ ಅವಾಗ ಕಾರ್ಡ್ ಇರೋದಿಲ್ಲ ಬಹಳಷ್ಟು ಜನರು. ಸೊ ನಾವು ಟ್ರೀಟ್ಮೆಂಟ್ ಕಡೆ ವೇಟ್ ಮಾಡಿದ್ವಿ ಸರ್. ವಿಲ್ ಸ್ಟಾರ್ಟ್ ದ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಎಲ್ಲ ಮುಗಿಸಿ ಕೆಲವು ಬಹಳ ಜನರು 1 ವಾರ 10 ದಿನ 15 ದಿನ ಬಿಟ್ಟು ಕಾರ್ಡ್ ತಂದು ಸಬ್ಮಿಟ್ ಮಾಡಿದ್ರೆ ಅದಕ್ಕೂ ನಾವು ಎಕ್ಸೆಪ್ಟ್ ಮಾಡಿ ಕಾರ್ಡಲ್ಲಿ ಸೊ ಅದನ್ನು ಸ್ವಲ್ಪ ನಾವು ಮಾಡಿದ್ವಿ. ಬಹಳ ಜನ ಹತ್ರ ಏನಾಗ್ತದೆ, ಅದು ಕಾರ್ಡಲ್ಲಿ ಹೆಸರು ಮಿಸ್ ಆಗ್ತದೆ, ಏನೋ ಆಗಿದ್ದು ಆಗ್ತದೆ. ಸೊ ದಟ್ಗೂ ನಾವು ಅದನ್ನು ಹೆಲ್ಪ್ ಮಾಡ್ತೇವೆ. ಸೊ ಇದು ವಿಡಿಯೋ ತಾವೆಲ್ಲೂ ನೋಡ್ಬೋದು ಇಲ್ಲಿ. ಸೊ ಈ ತರ ನಾವು ಈಗ ಹೋಗ್ತಾ ಇರೋದ್ರಿಂದ ನಾವು ಇದು ಸ್ಟಂಟ್ ಹಾಕಿ ನಾವು ರಕ್ತನಾಳಿನಲ್ಲೇ ಹೋಗ್ತಾ ಇದ್ವಿ, ವಿಡಿಯೋ ಕ್ಯಾಮ್ರಾ ಹೋಗ್ತಾ ಇದ್ವಿ. ಸೊ ಇದು ಎಲ್ಲ ಜಾಲಿ ಇದೆಲ್ಲ. ಸೊ ಇದೆಲ್ಲ ಇದು ಸ್ಟಂಟ್, ಇದು ಕರೆಕ್ಟಾಗಿ ಕೂತಿದೆ ಇಲ್ಲ, ಏನು ಅಂಟ್ಕೊಂಡಿದೆ ಇಲ್ಲ, ಏನು ಹೊರಗಡೆ ಬಂದಿದೆ ಇಲ್ಲ, ಕರೆಕ್ಟಾಗಿ ಹಚ್ಕೊಂಡಿದೆ ಇಲ್ಲ. ಸೊ ಅದೆಲ್ಲ ನಾವು ಕರೆಕ್ಟಾಗಿ ನೋಡ್ಬೋದು. ಸೊ ಇದು ಮಷೀನ್ ಕಾಸ್ಟೇ 1.5 ಕೋಟಿ. ಇದು ಯಾವ್ದು ಹಾಸ್ಪಿಟಲ್ಸ್ ಇದು ಮಷೀನ್ ಬಹಳಷ್ಟು ಹಾಸ್ಪಿಟಲ್ಸ್ ಇಟ್ಕೊಳ್ಳೋದಿಲ್ಲ. ಯಾವಾಗ ಈ ತರ ಟಫ್ ಕೇಸ್ ಇರುತ್ತೆ ಅವರು ಮಷೀನ್ದವ್ರಿಗೆ ಇಲ್ಲಿ ಕರ್ಸ್ಕೊಂಡು ಮಾಡಿಸಿ ಮತ್ತೆ ಮಷೀನ್ ಅವರಿಗೆ ಪುನಃ ವಾಪಸ್ತಾರೆ. डॉक्टर कुछ हॉस्पिटल्स में ये कार्ड रहने के बाद भी इंजो ನಾವು ಇನ್ನು ಮುಂದಿನ ಬರುವ ದಿನಗಳಲ್ಲಿ ತೆಲಂಗಾಣ ಜನರು, ಮಹಾರಾಷ್ಟ್ರ ಜನರು ಇಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಹೋಗ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯದವರು ಹೈದರಾಬಾದ್ ಹೋಗಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಆ ಫೆಸಿಲಿಟಿ ಕರ್ನಾಟಕ ಗೌರ್ಮೆಂಟ್ ಅವರಿಗೂ ಕೊಟ್ಟಿದ್ದಾರೆ. ನಾವು ತೆಲಂಗಾಣ ಗೌರ್ಮೆಂಟ್ ಹೋಗಿ ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲಿ ಕಡಿದು, ಇಲ್ಲಿನೂ ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲಿ ಕಡಿದು ಈ ಸವಲತ್ತು ಅವ್ರು ಕೊಡ್ಬೋದು ಅಂತ ನಮ್ಗೆ ಎಕ್ಸ್ಪೆಕ್ಟೇಷನ್ ಇದೆ, ನಿರೀಕ್ಷೆ ಇದೆ. ನಾವು ಅದು ಪ್ರಯತ್ನದಲ್ಲಿ ಇದ್ದೇವೆ. ಯಾಕಂದರೆ ಭಾಳಷ್ಟು ಬಾರ್ಡರ್ಸ್ ಇದೆ ತೆಲಂಗಾಣ. ಇಲ್ಲಿ 10 ಕಿಲೋಮೀಟರ್ ಹೋದ್ಮೇಲೆ ಜೈರಾಬಾದ್ ಬರುತ್ತೆ, ನಾರಾಯಣಖಂಡ್ ಬರುತ್ತೆ, ಆಮೇಲೆ ಇವೆಲ್ಲ ಹಳ್ಳಿಗೋಡು ಜನ ಎಲ್ಲ ಭಾಳ ಜನ ಬರ್ತಾರೆ ನಂಬ್ಕೊಡು. ಬಟ್ ಇಲ್ಲಿ ಚಾರ್ಜಸ್ ನೋಡ್ಬೇಕಿಂದ ಅವರು ಅಲ್ಲಿಗೆ ಹೋಗೋಕೆ ಬರ್ತಾರೆ, ಯಾಕಂದರೆ ಹೈದರಾಬಾದಲ್ಲಿ ಫ್ರೀ ಆಗ್ತಾರೆ. ಬಟ್ ಸಮಯದ ಕೊರತೆ ಇರ್ತದೆ. 2 ಗಂಟೆ ಅವರು ಹೋಗೋದು ದಾರಿಯಲ್ಲಿ ಏನಾರು ಆಗ್ಬೋದು ಮಾಡ್ಬೋದು. ಅದಕ್ಕೆ ನಾವು ಗೌರ್ಮೆಂಟ್ ಹೋಗಿ ರಿಕ್ವೆಸ್ಟ್ ಮಾಡ್ಬೋದು, ಈ ಸ್ಕೀಮ್ಗಳು ನಮಗೂ ನಿಮ್ಮ ಜನರಿಗೂ ಬೆನಿಫಿಟ್ ಆಗಲಿ ಅಂತ ಕೇಳೋರಿದ್ವಿ. ಬರುವ ದಿನಗಳಲ್ಲಿ ಬರುವ ನಿರೀಕ್ಷೆ ಇದೆ. ಮತ್ತು ಜನರಿಗೆ ಒಳ್ಳೆಯ ಒಂದು ಸರ್ಕಾರ ಅಂತ ನನಗೆ ಅನಿಸುತ್ತೆ.